ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಎಕ್ಸೆಲ್ ಬೇಸಿಕ್ಸ್ ಬಗ್ಗೆ ಮಾತಾಡೋಣ. ಇದರಲ್ಲಿ ಜಸ್ಟ್ ಟು ಸ್ಟಾರ್ಟ್ ವಿತ್ ನಿಮ್ಮದು ನೀವು ಯಾವಾಗೇ ಒಂದು ಕ್ಯಾರೆಕ್ಟರ್ಸ್ನ ಬರೆದ್ರೆ, ಒಂದು ಹೆಸರನ್ನ ಬರೆದ್ರೆ, ಇಲ್ಲ ಒಂದು ವರ್ಡ್ನ ಏನಾದರೂ ಬರೆದ್ರೆ ಅದು ನಿಮ್ಮದು ಲೆಫ್ಟ್ ಸೈಡಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನ್ಯೂಮರಿಕ್ ವ್ಯಾಲ್ಯೂಸ್ 1 2 3 4 ಅಂತ ಏನಾದರೂ ನೀವು ಟೈಪ್ ಮಾಡಿದ್ರೆ ಅದೆಲ್ಲ ನಿಮ್ಮ ರೈಟ್ ಸೈಡಿಂದ ಸ್ಟಾರ್ಟ್ ಆಗುತ್ತೆ. ಈಗ ನೋಡಿ, ನಾನು ಸುಮ್ಮನೆ ಒಂದು ಹೆಸರು ಬರಿತೀನಿ, ಅದು ನಿಮ್ಮ ಲೆಫ್ಟ್ ಸೈಡಿಂದ ಸ್ಟಾರ್ಟ್ ಆಗುತ್ತೆ ಹೆಸರು. ಆಮೇಲೆ ವ್ಯಾಲ್ಯೂಸ್ ಅಂದರೆ ನಂಬರ್ಸ್ ಅಂತ ಬಂದಾಗ ಅದು ನಿಮ್ಮ ರೈಟ್ ಸೈಡಿಂದ ಸ್ಟಾರ್ಟ್ ಆಗುತ್ತೆ. ಈಗ ನೋಡಿ, ಇವಾಗ ಎಕ್ಸೆಲ್ ಅಂತ ಟೈಪ್ ಮಾಡಿದೆ, ಅದು ಕೂಡ ಲೆಫ್ಟ್ ಸೈಡಿಂದನೇ ಸ್ಟಾರ್ಟ್ ಆಗುತ್ತೆ. ಅಕಸ್ಮಾತ್ ನೋಡೋಣ, ಇಲ್ಲಿ ಫಸ್ಟಲ್ಲಿ ಎಕ್ಸೆಲಲ್ಲಿ 1 ಅಂತ ಹಾಕಿದ್ರೆ ಏನಾಗುತ್ತೆ ನೋಡೋಣ, ಅದನ್ನು ಲೆಫ್ಟ್ ಸೈಡಿಂದನೇ ಸ್ಟಾರ್ಟ್ ಆಗುತ್ತೆ. ಅದೇನೆಂದರೆ ನೇಮ್ ಅಂತ ತೊಗೊಳುತ್ತದು, ಅದಕ್ಕೆ ಕ್ಯಾರೆಕ್ಟರ್ ಅಲ್ಲಿ ಅದು ಸ್ಟಿಲ್ ಅದು ಲೆಫ್ಟ್ ಸೈಡಿಂದನೇ ಸ್ಟಾರ್ಟ್ ಆಗುತ್ತೆ. ಈಗ ಒಂದು ನಂಬರ್ ಅಂತ ಹಾಕಿದಾಗ ಅದು ನಾನು ಆಗಲೇ ಹೇಳ್ದಂಗೆ ರೈಟ್ ಸೈಡಿಗೆ ಶಿಫ್ಟ್ ಆಗುತ್ತೆ. ನೋಡಿ, ಲೈಕ್ ಇದು ರೈಟ್ ಸೈಡಿಂದ ಸ್ಟಾರ್ಟ್ ಆಗುತ್ತೆ. ಬಿಡಿ 10 100 1000 10,000 ಲಕ್ಷ 10 ಕೋಟಿ ಹಿಂಗೇನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಅದೇ ರೀತಿ ನಾವು ಕ್ಯಾಲ್ಕುಲೇಟ್ ಯಾವ ರೀತಿ ಮಾಡ್ತೀವೋ ಅದೇ ಥರನೇ ಇದು ನಿಮ್ಮ ರೈಟ್ ಸೈಡಿಂದನೇ ಸ್ಟಾರ್ಟ್ ಆಗುತ್ತೆ ವ್ಯಾಲ್ಯೂಸು. ಓಕೆ, ಈಗ ಇದಕ್ಕೆ ಆ್ಯಡ್ ಆನ್ ಥರ ಲೈಕ್ ನಾವು ಒಂದು ಸ್ಯಾಲ್ರಿ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡ್ತಾರೆ ಅನ್ನೋದು ಒಂದು ತೋರಿಸ್ಕೊಡ್ತೀನಿ. ಅಗೇನ್ ಇಟ್ಸ್ ಇದೇ ಥರನೇ ಇರುತ್ತೆ ಅಂತಿಲ್ಲ, ಸುಮ್ಮನೆ ನಮ್ಮ ಜಸ್ಟ್ ಶೋಯಿಂಗ್ ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಅನ್ನೋ ಥರ. ಅದಕ್ಕೆ ನೋಡಿ, ಇವಾಗ ನಾನು ಬೇಸಿಕ್ ತೊಗೋತೀನಿ. ಆಮೇಲೆ HR ಕಾಂಪೊನೆಂಟ್ಸ್ ಯಾವ್ಯಾವ ಇರ್ತಾವೋ ಅದು ಬೇಸಿಕ್ ಇರಲಿ, ಅಂದರೆ ಯಾವ್ಯಾವ ಕನ್ಸಿಡರ್ ಮಾಡ್ತಾರೋ ನನಗೆ ಗೊತ್ತಿರೋದು ನಾನು ಹಾಕ್ತೀನಿ. HR ಆಮೇಲೆ PF ಆಮೇಲೆ ಅದರ್ ಕಾಂಪೊನೆಂಟ್ಸ್ ಅಂತ ತೊಗೊಳ್ಳಿ. ಆಮೇಲೆ ಟೋಟಲ್ಲು, ಇವೆಲ್ಲ ವ್ಯಾಲ್ಯೂಸ್ ಬರುತ್ತೆ. ಈಗ ಯಾವುದೇ ಸ್ಯಾಲ್ರಿ ಅಂತ ಬಂದಾಗ ಅದು ಬೇಸಿಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. HR PF ಅದೆಲ್ಲ ಅದರ್ಸ್ನು ಅದ್ರ ಮೇಲೆ ಕಾಂಪೊನೆಂಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನಾವು ಅನ್ಕೊಳ್ಳೋಣ, ಜಸ್ಟ್ ಫಾರ್ ಕ್ಯಾಲ್ಕುಲೇಷನ್ ಪರ್ಪಸ್ ವಿಲ್ ಕನ್ಸಿಡರ್ ಯಾವುದೋ ಒಬ್ರದ್ದು ಸ್ಯಾಲ್ರಿ ಲೈಕ್ 12 lakhs ಬೇಸಿಕ್ಸ್ ಇದೆ, ಜಸ್ಟ್ ಫಾರ್ ಕನ್ಸಿಡ್ರೇಷನ್ ಅಷ್ಟೇ. HR ಬಂದು 50% ಆಫ್ ಇಟ್ ಅಂತ ಹೇಳ್ತಾರೆ. ಈಗ ಅದನ್ನು ಹೆಂಗಪ್ಪ ಮಾಡಬೇಕು ಕ್ಯಾಲ್ಕುಲೇಷನು ಅಂದಾಗ, ಅದಕ್ಕೆ ಕ್ಯಾಲ್ಕುಲೇಟರ್ ತೊಗೊಂಡು ಏನು ಮಾಡೋದು ಅದಕ್ಕೆ ಯಾವುದೇ ಕ್ಯಾಲ್ಕುಲೇಷನ್ ನೀವು ಎಕ್ಸೆಲಲ್ಲಿ ಮಾಡ್ತೀರಾ ಅಂದರೆ ಯು ನೀಡ್ ಟು ಸ್ಟಾರ್ಟ್ ವಿತ್ ಈಕ್ವಲ್, ಆಯ್ತಾ. ಈಗ ಈಕ್ವಲ್ಲು ನೀವು ಬೇಸಿಕ್ಗೆ 60% HR ಇರುತ್ತೆ ಅಂತ ಹೇಳ್ತಾರೆ. ಈಗ ಅದಕ್ಕೆ ನಾನು ಅದನ್ನು ಸೆಲೆಕ್ಟ್ ಮಾಡ್ತೀನಿ. 50% ಆಫ್ ದ್ಯಾಟ್ ಅಂತ ಹಾಕಿದಾಗ ಅದು ಆಟೋಮೆಟಿಕ್ಕಾಗಿ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ತೋರಿಸುತ್ತೆ ಆ ವ್ಯಾಲ್ಯೂ. ಅದನ್ನೇ ಈಗ ಅಗೇನ್ ಈಗ PF ಅಂತ ಬಂದಾಗ 12% ಅಂತ ಕನ್ಸಿಡರ್ ಮಾಡೋಣ. ಅದಕ್ಕೆ ಅಗೇನ್ ಲೈಕ್ ಅಲ್ಲಿ ಪುಟ್ ಈಕ್ವಲ್ ಆ್ಯಂಡ್ ದೆನ್ ಐ ಸೆಲೆಕ್ಟ್ ದ್ಯಾಟ್ ವ್ಯಾಲ್ಯೂ ಆ್ಯಂಡ್ ದೆನ್ ಐ ಮೇಕ್ ಇಟ್ ಆ್ಯಸ್ 12% ಆಫ್ ದ ಬೇಸಿಕ್ಸ್ ಅಲ್ವಾ. ಅದಕ್ಕೆ ಇಷ್ಟು ತೋರಿಸುತ್ತೆ. ಆಮೇಲೆ ಅದರ್ಸ್ ಕಂಪ್ನಿ ಒಂದು 10% ನಿಮಗೆ ಆ್ಯಸ್ ಎ ಬೋನಸ್ ಮಂತು ಇಲ್ಲ ಕರೆಕ್ಷನ್ ಥರ ಸ್ಯಾಲ್ರಿ ಕೊಡ್ತಿದ್ರೆ ಅದಕ್ಕೂ ಈಗ ಈಕ್ವಲ್ ಹಾಕಿ ಈಗ 10% ಆಫ್ ಯುವರ್ ಬೇಸಿಕ್ ಅಂತ ಹೇಳೋಣ. ಅದಕ್ಕೆ 10% ಆಫ್ ಯುವರ್ ಬೇಸಿಕ್ಸ್. ಈಗ ನೋಡಿ, ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಸಮ್ ವ್ಯಾಲ್ಯೂ ತೋರಿಸುತ್ತೆ. ಈಗ ನೋಡಿ, ನಾನು ಇಲ್ಲಿ ಎಲ್ಲ ಕಾಲಮ್ಸು ಇವೆಲ್ಲ ಕಾಲಮ್ಸು ನಾನು 5 1 2 3 4 5 ಕಾಲಮ್ಸನ್ನು ನಾನು ಸೆಲೆಕ್ಟ್ ಮಾಡಿದಾಗ ನೀವು 4 ಕಾಲಮ್ಸ 1 2 3 4 ಇದೆ. 4 ಕಾಲಮ್ಸ್ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನೋಡಿ, ನಿಮಗೆ ರೈಟ್ ಸೈಡಲ್ಲಿ ಕಾರ್ನರಲ್ಲಿ ಇಲ್ಲಿ ತೋರಿಸುತ್ತೆ ಲೈಕ್ ಇದು ಎಷ್ಟು ಕಾಲಮ್ ಸೆಲೆಕ್ಟ್ ಮಾಡಿದ್ದೀವಿ, ಆಮೇಲೆ ಟೋಟಲ್ ಸಮ್ ಎಷ್ಟಿದೆ ಅಂತಲೂ ತೋರಿಸುತ್ತೆ. ಜಸ್ಟ್ ಇನ್ ಕೇಸ್ ನೀವು ಇದನ್ನು ಕಾಪಿ ಮಾಡಬೇಕು ಅಂದರೆ ಇಲ್ಲೇ ನೀವು ಕ್ಲಿಕ್ ಮಾಡಿದ್ರೆ ಅದು ನಿಮ್ಮ ಕ್ಲಿಪ್ ಬೋರ್ಡಿಗೆ ಆಲ್ರೆಡಿ ಕಾಪಿ ಆಗುತ್ತೆ. ನಿಮ್ಗೆ ನೋಡಿ ಆಲ್ರೆಡಿ ತೋರಿಸುತ್ತೋ, ಅದನ್ನು ಕಾಪಿ ಮಾಡಿ ನೀವು ಹಿಂಗೆ ಪೇಸ್ಟ್ ಮಾಡ್ಬೋದು. Ctrl+V ಮಾಡಿದ್ರೆ ಇಲ್ಲಿ ಪೇಸ್ಟ್ ಆಗುತ್ತೆ. ಇಲ್ಲ ನಾನೇ ನನ್ನ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದಾಗ ಇನ್ನೊಂದು ರೀತಿಯೂ ಇದೆ. ಅದು ಇನ್ನೊಂದು ರೀತಿ ಟೋಟಲ್ ಹೆಂಗೆ ಮಾಡಬೇಕು ಅಂತ ತೋರಿಸ್ತೀನಿ. ಇದು ಈಕ್ವಲ್. ಈಗ ಕಾಲಮ್ಸ್ ಯಾವ್ಯಾವನ್ನ ನೀವು ಆ್ಯಡ್ ಮಾಡಬೇಕು ಅಂತಿದ್ದೀರೋ ಅದನ್ನು ಸೆಲೆಕ್ಟ್ ಮಾಡಬೇಕು. ಆಮೇಲೆ ಪ್ಲಸ್ ನೋಡಿ, ಈಗ ಇಷ್ಟು ಎಲ್ಲ ಕಾಲಮ್ಸನ್ನು ಸೆಲೆಕ್ಟ್ ಮಾಡಿ ನಾನು ++ ಅಂತ ಆ್ಯಡ್ ಮಾಡ್ಕೊಂಡು ಹೋದೆ. ಅದಕ್ಕೆ ಎಂಟರ್ ಹೊಡೆದ್ರೆ ಅದೇ ಸೇಮ್ ವ್ಯಾಲ್ಯೂ ಬರುತ್ತೆ. ಆಮೇಲೆ ಇನ್ನೊಂದು ರೀತಿಯೂ ಇದೆ. ಇದನ್ನು ನಾವು ಈ ಆ್ಯಡ್ ಮಾಡೋದು ಹೆಂಗೆ ಅನ್ನೋದಕ್ಕೆ ಈಗ ಅನ್ಕೊಳ್ಳಿ, ನಾನು ಸಮ್ ಮಾಡಬೇಕು. ಈಕ್ವಲ್ ಟು ಸಮ್ ಅಂತ ನೋಡಿ, ಇಲ್ಲಿ ತಳಗೆಲ್ಲ ನಿಮಗೆ ಬರುತ್ತೆ. ಇದೆಲ್ಲ ಪ್ರೀ ಡಿಫೈನ್ಡ್ ಕ್ಯಾಲ್ಕುಲೇಷನ್ಸು. ಎಕ್ಸೆಲ್ ಈಗ
ಲೇಟೆಸ್ಟಾಗಿ ಬರ್ತಿರೋ ಎಲ್ಲ ಎಕ್ಸೆಲಲ್ಲಿ ಇದು ಸೊಲ್ಯೂಷನ್ ನಿಮಗೆ ಬೈ ಡಿಫಾಲ್ಟಾಗಿ ಬರುತ್ತೆ. ಮುಂದೆ ನಾವು ಮಾತಾಡೋಣ ಇದು ಲೈಕ್ ಫಾರ್ಮುಲಾ ಹೆಂಗೆ ಹಾಕೋದು, ವಿಲು ಹೆಂಗೆ ಮಾಡೋದು ಅದೆಲ್ಲ ಬಂದಾಗ ನಾನು ತೋರಿಸ್ಕೊಡ್ತೀನಿ. ಅಗೇನ್ ಜಸ್ಟ್ ಟು ಸ್ಟಾರ್ಟ್ ವಿತ್ ಅವರ್ ಬೇಸಿಕ್ಸ್ ಅಲ್ಲ, ನಾನು ಇದನ್ನು ತೋರಿಸ್ಕೊಡ್ತೀನಿ ನಿಮ್ಗೆ ಹೆಂಗೆ ಮಾಡೋದು ಅಂತ. ಸಮ್ ಅಂತ ಆ್ಯಡ್ ಮಾಡಿ, ಎಂಟರ್ ಮಾಡಿ, ಆಮೇಲೆ ಕಾಲಮ್ ಹಾಕಿ, ಓಪನ್ ಬೇಸ್, ಆಮೇಲೆ ಇವು ಯಾವ್ಯಾವನ್ನ ನೀವು ಆ್ಯಡ್ ಮಾಡ್ಬೇಕಂತಿದ್ರೋ ಅವೆಲ್ಲ ಕಾಲಮ್ ಸೆಲೆಕ್ಟ್ ಮಾಡಿ, ನೀವು ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಮಾಡದೇ ಇರಿ. ನೋಡಿ ನಾನು ಬ್ರ್ಯಾಕೆಟ್ ಕ್ಲೋಸ್ ಮಾಡಿಲ್ಲ, ಎಂಟ್ರ್ ಹೊಡಿತೀನಿ, ಆದ್ರೂ ಇದು ತೋರಿಸುತ್ತೆ ವ್ಯಾಲ್ಯೂ. ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ತೋರಿಸ್ತೀನಿ ನೋಡಿ. ಇವಾಗ ನಾನು ಇದರಲ್ಲಿ ಈ ರೀತಿ 6 ಅಂತ ತೊಗೊಂಡಿದ್ದೀನಿಲ್ಲ, B6ವರೆಗೂ ತೊಗೊಂಡಿದ್ದೀನಿ. ಈಗ 7ವರೆಗೂ ಸೆಲೆಕ್ಟ್ ಮಾಡ್ತೀನಿ. ಅಂದರೆ ಇಲ್ಲಿ ನೋಡಿ, ಇಲ್ಲಿ 7ವರೆಗೂ ಸೆಲೆಕ್ಟ್ ಆಗಿದೆ. ಈಗ ಅದು ಹಂಗೆ ಇದೆ, ಸರಿನಾ? ಈಗ ಇದು ಬಂದು ನೀವು ಕಾಪಿ ಪೇಸ್ಟ್ ಮಾಡಿದ್ದು, ಇದು ವ್ಯಾಲ್ಯೂ ಹಂಗೆ ಇದೆ. ಆಮೇಲೆ ಇದರಲ್ಲಿ ಬಂದು ನೀವು ನೋಡಿ ಮ್ಯಾನ್ಯಲ್ ಆಗಿ ಒಂದೊಂದನ್ನೇ ಆ್ಯಡ್ ಮಾಡಿದ್ದೀರಾ. ಅದಕ್ಕೆ B3, B4, B5, B6 ಅಂತ ಸೆಲೆಕ್ಟ್ ಮಾಡಿದ್ದೀರಾ. ಆಮೇಲೆ ಲಾಸ್ಟ್ ಒನ್ನಲ್ಲಿ B7ವರೆಗೂ ಸೆಲೆಕ್ಟ್ ಮಾಡಿದ್ದೀರಾ. ಇದು ಸಮ್ ಅಂತ ಹಾಕಿ ನೀವು ಸೆಲೆಕ್ಟ್ ಮಾಡಿದ್ದೀರಾ. ಜಸ್ಟ್ ಇನ್ ಕೇಸ್ ಇನ್ ಫ್ಯೂಚರಲ್ಲಿ ಅದು ಅಡ್ವಾಂಟೇಜ್ ತೋರಿಸ್ತೀನಿ ನೋಡಿ. ನಿಮ್ಮ ಫ್ಯೂಚರಲ್ಲಿ ನಿಮ್ಗೆ ಇನ್ನೊಂದು ಯಾವುದೋ ಅದರ್ ಕಾಂಪೊನೆಂಟ್ಸ್ ಅಂತ ಇನ್ನೊಂದು ಯಾವುದೋ ಆ್ಯಡ್ ಮಾಡ್ತಾರೆ ಅನ್ಕೊಳ್ಳಿ, VPF ಒಂದು ಆ್ಯಡ್ ಮಾಡಿದ್ವಿ ಅನ್ಕೊಳ್ಳಿ. ಇದು ಬಂದು ನಿಮ್ಮದು 5% ಆಫ್ ಯಾರೋ ಒಬ್ಬ ಎಂಪ್ಲಾಯಿ, ನಾನು 5% ಆಫ್ ಮೈ ಬೇಸಿಕ್ನ ನಾನು ಕನ್ಸಿಡರ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಇಂಟು 5% ಅಲ್ವಾ? ಈಗ 5%ನ ನಾನು ಆ್ಯಡ್ ಮಾಡಿದೆ. ಇಲ್ಲಿ ನೋಡಿ, ಈಗ ನಾನು 5% ಇಲ್ಲಿ ಆ್ಯಡ್ ಮಾಡಿದ ತಕ್ಷಣ ಇಲ್ಲಿ ಬಂತು ನಿಮಗೆ ಆ ವ್ಯಾಲ್ಯೂವು. ಬಟ್ ಇವೆರಡು ಸೇಮ್ ಇದೆ. ಬಟ್ ಇದು ನಾವು ಯಾವುದು ರೋ 7ನ ಸೆಲೆಕ್ಟ್ ಮಾಡಿದ್ವಲ್ಲ, ಕಾಲಮ್ ರೈಟ್, ಕಾಲಮ್ B7ವರೆಗೂ ಸೆಲೆಕ್ಟ್ ಮಾಡಿದ್ವಲ್ಲ, ಅದು ಆಟೋಮೆಟಿಕ್ ಆ್ಯಡ್ ಆಯಿತು. ಬಟ್ ಉಳಿದಿರೋವು ಹಂಗೆ ಉಳ್ಕತ್ತು. ಇದು ಈ ರೀತಿ ಅಡ್ವಾಂಟೇಜು ಅಂದರೆ ಲೈಕ್ ನೀವು ಸ್ವಲ್ಪ ಫಾರ್ಮುಲಾನ ಯಾವ ರೀತಿ ಯೂಸ್ ಮಾಡ್ತೀರೋ ಅದ್ರ ಮೇಲೆ ಹೋಗುತ್ತೆ. ಅದು ನಮಗೆ ಸ್ವಲ್ಪ ನಾವು ಕೇರ್ಫುಲ್ ಆಗಿರಬೇಕು ಯಾವುದೇ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ. ಈಗ ನೋಡಿ, ನಾನು ಇನ್ನೊಂದು ಇನ್ಸರ್ಟ್ ಮಾಡ್ತೀನಿ, ಆದ್ರೂ ವ್ಯಾಲ್ಯೂಸ್ ಚೇಂಜ್ ಆಗೋಲ್ಲ. ಅದು ಜಸ್ಟು ಸಗ್ರಿಗೇಟ್ ಮಾಡೋದಕ್ಕೆ ನಾನು ಇನ್ನೊಂದು ಕಾಲಮ್ ರೋ ಆ್ಯಡ್ ಮಾಡಿದೆ. ಈಗ ಅನ್ಕೊಳ್ಳಿ, ನಾನು ಈಗ ಎಂಪ್ಲಾಯ್ದು ಪ್ರಮೋಷನ್ ಆಯಿತು, ಈಗ ಅವ್ರದ್ದು ಬೇಸಿಕ್ ವ್ಯಾಲ್ಯೂ ಚೇಂಜ್ ಆಯಿತು. ಅದಕ್ಕೆ ನಾನು ಇವಾಗ ಬೇಸಿಕ್ಕು 12 lakhs ಅನ್ಕೊಳ್ಳಿ, 50,000 ಹಾಕ್ತೀನಿ. ಈಗ ಈ ಕ್ಯಾಲ್ಕುಲೇಷನ್ ಎಲ್ಲ ಆ್ಯಡ್ ಆಗಬೇಕಲ್ಲ, ಅದನ್ನು ಡಿಫ್ರೆನ್ಸ್ ತೋರಿಸ್ತೀನಿ ನಿಮಗೆ. ಈಗ ನೀವು ಮತ್ತೆ ಮಾಡೋದು ಬೇಕಾಗಲ್ಲ. ಇಲ್ಲಿ ನೋಡಿ, ಈಗ ಇಲ್ಲಿ ನಾನು ಈ ವ್ಯಾಲ್ಯೂ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಇಲ್ಲಿ ಬರೀ 50,000 ಎಕ್ಸ್ಟ್ರಾ ಹಾಕಿದ್ದಕ್ಕೆ ಇದು ಆಟೋಮೆಟಿಕ್ಕಾಗಿ ಆ ವ್ಯಾಲ್ಯೂ ಬೇಸಿಕ್ ಮೇಲೆ ಕ್ಯಾಲ್ಕುಲೇಷನ್ ಆಯಿತು, ಯಾಕಂದರೆ ನೀವು ಆಲ್ರೆಡಿ ಫಾರ್ಮುಲಾ ಹಾಕಿಟ್ಟಿದ್ದೀರಾ ಅಲ್ವಾ? ಅದೇ ಥರನೇ ಇದು ಆಗಲ್ಲ, ಯಾಕಂದರೆ ನೀವು ಕಾಪಿ ಪೇಸ್ಟ್ ಮಾಡಿದ್ರಿ, ಅದಕ್ಕೆ ಇದು ಚೇಂಜ್ ಆಗೋಲ್ಲ. ಆಮೇಲೆ ಇದು ಚೇಂಜ್ ಆಗುತ್ತೆ, ಯಾಕಂದರೆ ನೀವು ಮ್ಯಾನ್ಯಲಾಗಿ ಯಾವುದನ್ನು ನೀವು ಆ್ಯಡ್ ಮಾಡಿದ್ರೋ ಅದು ಚೇಂಜ್ ಆಗುತ್ತೆ. ಅದೇ ಥರ ಇದೂ ಚೇಂಜ್ ಆಗುತ್ತೆ ನೋಡಿ. ಇದು ಅಡ್ವಾಂಟೇಜ್. ಕಾಪಿ ಪೇಸ್ಟ್ ಮಾಡೋದಕ್ಕಿಂತ ನಾವು ಫಾರ್ಮುಲಾ ಯೂಸ್ ಮಾಡೋದು ಭಾಳ ಒಳ್ಳೆಯದು. ಇಟ್ಸ್ ಬೆಸ್ಟ್ ಆಪ್ಷನ್ ವೆನ್ ಇಟ್ ಕಮ್ಸ್ ಟು ಎಕ್ಸೆಲ್. ಯಾಕಂದರೆ ನೀವು ಯಾವುದೋ ಒಂದು ಸ್ಮಾಲ್ ಚೇಂಜಸ್ ಮಾಡಿದಾಗ ಅದು ನೀವು ಎಕ್ಸ್ಟ್ರಾ ವರ್ಕ್ ಏನು ಮಾಡ್ತೀರಲ್ಲ ಅದು ಡ್ರಾಸ್ಟಿಕ್ ಚೇಂಜ್ ಆಗ್ಬಿಡೋದು, ನಿಮಗೆ ಎಕ್ಸ್ಟ್ರಾ ಲೋಡ್ ಬರುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ನೀವು ಸ್ವಲ್ಪ ಫಾರ್ಮುಲಾನ ಕಲಿತು ಮಾಡೋದು ಒಳ್ಳೆಯದು. ಅದನ್ನೇ ಇಲ್ಲಿ ತೋರಿಸ್ತಾ ಇದ್ದೀನಿ. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.